Yes, today we have to write a first program in Java. Okay, for to write a first program, we have to create one file. Okay, let's create new file. I create it as hello world dot java. Okay, when we create the new file, we have to use dot java. Okay, for creating a Java file. Okay, next ನಾವು ಏನು ಫಸ್ಟ್ ಪ್ರೋಗ್ರಾಮ್ ಬರಿತಾ ಇದ್ದೀವಿ ಈ ಟೈಮ್. ಈಗ ಏನು ಬೇಕು ಅಂದರೆ ನಮಗೆ ಕ್ಲಾಸ್ ಫೈಲ್ ಬೇಕು. ನೋಡಿ, ನಾವು ಜಾವಾದಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಹಲೋ ವರ್ಡ್. ಓಕೆ, ಇದನ್ನು ಹಾಕಿ ಡೈರೆಕ್ಟ್ ಹಿಂಗೆ ಸಿಸ್ಟಮ್ ಡಾಟ್ ಔಟ್ ಪ್ರಿಂಟ್ ಹಲೋ ವರ್ಡ್ ಪ್ರಿಂಟ್ ಅಥವಾ ಪ್ರಿಂಟ್ ಎಲ್ಲ ಅಂತ ಹಾಕಿ ಹಲೋ ವರ್ಡ್ ಅಂತ ಹಾಕಿ ರನ್ ಮಾಡೋಕ್ಕಾಗಲ್ಲ. ನಾವು ನೋಡಿ, ರನ್ ಮಾಡಿದ್ರೆ ರನ್ ಆಗಲ್ಲ. ಏನಕ್ಕೆ? ನಮ್ಮದು ವಾಟ್ ವಿ ವಾಂಟ್, ನಮಗೆ ಇಲ್ಲಿ ಕ್ಲಾಸ್ ಫೈಲ್ ಬೇಕು ಆ್ಯಂಡ್ ಮೇನ್ ಮೆಥಡ್ ಬೇಕು. ಓಕೆ, ದಟ್ಸ್ ವಾಟ್ ವಿ ಕ್ರಿಯೇಟ್ ಎ ಕ್ಲಾಸ್ ಪಬ್ಲಿಕ್ ಕ್ಲಾಸ್. ಏನಕ್ಕೆ ಪಬ್ಲಿಕ್ ಹಾಕಿದ್ದೀವಿ ಇದೆಲ್ಲ ಮುಂದೆ ಹೋಗ್ತಾ ಕಲಿಯೋಣ. ನೋಡಿ, ನಾನು ಕ್ಲಾಸ್ ಫೈಲ್ನ ಏನು ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟು ಈಗ ನಾವು ಮೆಥಡ್ ಅಂದರೆ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೆಥಡ್, ಇದಕ್ಕೆ ಶಾರ್ಟ್ ಫಾರ್ಮ್ ಏನು ಅಂತಂದರೆ PSVM. ಇಲ್ಲಿ ಬರುತ್ತೆ ಅಲ್ಲ, ಹೋಗಿ ಮೈನ್ ಸ್ಟ್ರಿಂಗ್ ಅನ್ನೋದು ಯಾವತ್ತು ಅಲ್ಲಿ ಸ್ಟ್ರಿಂಗ್ ಎಸ್ ಕ್ಯಾಪ್ಸಲ್ಲಿ ಇರಬೇಕು. ARJS ಅಂದರೆ ಆರ್ಗ್ಯುಮೆಂಟ್ಸ್. ಓಕೆ, ಹಿಯರ್ ವಿ ಹ್ಯಾವ್ ಟು ರೈಟ್ ದ ಕೋಡ್. ಏನು? ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ಎನ್. ಓಕೆ, ನಾನು ಹಲೋ ವರ್ಡ್ ಅನ್ನೋದನ್ನ ರನ್ ಮಾಡಬೇಕು. Okay, let's run the code. ನೋಡಿ, ನಾವು ಏನು ಬರೆದಿದ್ದೀವಿ, ಏನೋ ಸಿಸ್ಟಮ್ ಡಾಟ್ ಔಟ್ ಪ್ರಿಂಟ್ ಎಲ್ಎನ್. ನಾವು ಏನೇ ಔಟ್ಪುಟ್ ರನ್ ಮಾಡಬೇಕು ಅಂದರೂ ನಾವು ಸಿಸ್ಟಮ್ ಡಾಟ್ ಔಟ್ ಪ್ರಿಂಟ್ ಎಲ್ಎನ್ನಲ್ಲೇ ರನ್ ಮಾಡಬೇಕು. ಓಕೆ, ಈ ಎಲ್ ಎನ್ ಏನು ಮಾಡುತ್ತೆ ಅಂದರೆ, ಎಲ್ ಎನ್ ಅಂದರೆ ನೆಕ್ಸ್ಟ್ ಲೈನ್ಗೆ ಅಂತ. ಈಗ ನಾನು ಎಲ್ ಎನ್ನ ರಿಮೂವ್ ಮಾಡ್ತೀನಿ. ಓಕೆ, ಕ್ರಿಯೇಟ್ ಅನದರ್ ಒನ್. ಅದು ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಆ್ಯಕ್ಚುಲಿ ಕ್ಯಾಪ್ಸ್ ಲಾಕ್ ಆಗಿದೆ. ಸಿಸ್ಟಮ್ ಡಾಟ್
out.println. ದಿಸ್ ಇಸ್ ದ ಸಿಂಪಲ್ ಜಾವಾ ಪ್ರೋಗ್ರಾಮ್. ಓಕೆ, ನೋಡಿ ಈಗ ನಾನು ಇದನ್ನ ರನ್ ಮಾಡಿದ್ರೆ ಟರ್ಮಿನಲ್ ಏನು ಈ ಕೋಡ್ನ ರನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಡಿಬಗ್ ಅಂಡ್ ರನ್. ಓಕೆ, ಎರರ್ ಬರ್ತಾ ಇದೆ. ಎರರ್ ಏನಿದೆ, ಇಲ್ಲಿ ಸೆಮಿಕೋಲನ್. ನೋಡಿ, ಹಲೋ ವರ್ಡ್ ಮತ್ತು ದಿಸ್ ಈಸ್ ಎ ಸಿಂಪಲ್ ಜಾವಾ ಪ್ರೋಗ್ರಾಮ್, ಈ ಎರಡೂ ಸಹ ಒಂದೇ ಲೈನಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಎಲ್ಲನೇ ಅಂತ ಯೂಸ್ ಮಾಡ್ತೀವಿ, ಎಲ್ಲ ಅಂದರೆ ನೆಕ್ಸ್ಟ್ ಲೈನ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಎಲ್ಲನ್ನ ಯೂಸ್ ಮಾಡೋದು. ಓಕೆನಾ, ನೋಡಿ ಹಲೋ ವರ್ಡ್ ಆ್ಯಂಡ್ ದಿಸ್ ಈಸ್ ಎ ಸಿಂಪಲ್ ಪ್ರೋಗ್ರಾಮ್. ಎರಡು ಸಪ್ರೇಟ್ ಲೈನಲ್ಲಿ ಬರ್ತು. ಈಗ ಇನ್ನೊಂದೇನು ಅಂತಂದರೆ, ನಾವು ಈಗ ಎಲ್ಲೆನ್ ಯೂಸ್ ಮಾಡ್ದಲೆ /n ಯೂಸ್ ಮಾಡಿದ್ರು ಸಹ ನೆಕ್ಸ್ಟ್ ಲೈನಲ್ಲಿ ಬರುತ್ತೆ. ಎಲ್ಲಿ /n ನೋಡಿ, /n ಇಲ್ಲಿ ನಾನು ಎಲ್ಲೇನು ಹಾಕಿಲ್ಲ, ಬಟ್ ನಿಮಗೆ ನೆಕ್ಸ್ಟ್ ಲೈನಲ್ಲಿ ಬೇಕು ಅಂದರೆ /n ಯೂಸ್ ಮಾಡಿದ್ರು ಸಹ ನೆಕ್ಸ್ಟ್ ಲೈನಲ್ಲಿ ಬರುತ್ತೆ.